ಕನ್ನಡ ಚಿತ್ರರಂಗದಲ್ಲಿ ಕಾಮಿಡಿ ಪಾತ್ರಗಳನ್ನು ಮಾಡುತ್ತಾ ಹೀರೋ ಆಗಿ ಬೆಳೆದ ಏಕೈಕ ನಟ ಯಾರು ಅಂತ ಗೊತ್ತಾ? ಅವರೇ ನಮ್ಮ ಶರಣ್ ರವರು. ಕನ್ನಡ ಚಿತ್ರರಂಗದ ಜನಪ್ರಿಯ ಹಾಸ್ಯ ನಟ ಮತ್ತು ಗಾಯಕ. ತಮ್ಮ ವಿಭಿನ್ನ ಕಾಮಿಡಿ ಶೈಲಿಯಿಂದ ಕನ್ನಡಿಗರ ಮನ ಗೆದ್ದಿದ್ದಾರೆ. ಶರಣ್ ರವರು ಮೊದಲು ಹಾಸ್ಯ ನಟನಾಗಿ ಮತ್ತು ಪೋಷಕ ನಟನಾಗಿ ಹಲವಾರು ಸಿನಿಮಾಗಳಲ್ಲಿ ಕಾಣಿಸಿಕೊಂಡರು. ತಮ್ಮ ನೈಸರ್ಗಿಕ ಕಾಮಿಡಿ ಶೈಲಿಯಿಂದ ಪ್ರೇಕ್ಷಕರ ಗಮನ ಸೆಳೆದರು. ಶರಣ್ ರವರು ತಮ್ಮ 100ನೇ ಸಿನಿಮಾ ರ್ಯಾಂಬೋ ಚಿತ್ರದಿಂದ ನಾಯಕ ನಟನಾಗಿ ನಟಿಸಲು ಆರಂಭಿಸುತ್ತಾರೆ. ಈ ಸಿನಿಮಾ ಅವರ ಜೀವನದಲ್ಲಿ ದೊಡ್ಡ ತಿರುವು ನೀಡುತ್ತದೆ. ರ್ಯಾಂಬೋ ಸಿನಿಮಾದ ನಂತರ ಶರಣ್ ರವರಿಗೆ ನಾಯಕ ನಟನಾಗಿ ದೊಡ್ಡ ಜನಪ್ರಿಯತೆ ಸಿಗುತ್ತದೆ. ಅವರ ಕಾಮಿಡಿ, ಡ್ಯಾನ್ಸ್, ಎಂಟರ್ಟೈನ್ಮೆಂಟ್ ಮಾಡುವಂತಹ ಶೈಲಿ ಜನರಿಗೆ ತುಂಬಾ ಇಷ್ಟವಾಗುತ್ತದೆ. ಸ್ಕೂಲ್ಗೆ 3 ದಿನ ರಜೆ ಸಿಗುತ್ತೆ ಅಂತ ಒಂದೇ ಒಂದು ಕಾರಣಕ್ಕೆ ಮದುವೆಗೆ ಒಪ್ಕೊಂಡಿದ್ದಾಳೆ. ಕಾಮಿಡಿ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಮಾಸ್ ಎನರ್ಜಿ ಈ ಮೂರನ್ನು ನೀಡುವಂತ ಇವರ ಶೈಲಿ ಪ್ರೇಕ್ಷಕರಿಗೆ ತುಂಬಾ ಇಷ್ಟವಾಗುತ್ತದೆ. ನಟನೆಯ ಜೊತೆಗೆ ಶರಣ್ ರವರು ಹಾಡುಗಾರರಾಗಿಯೂ ತಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೆ. ಹುಡುಗಿರ್ ಹೆಸರಿನಲ್ಲಿ ಯಾಕೆ ಕುಡಿತೀರಾ? ಕಾಮಿಡಿ ಕಲಾವಿದನಾಗಿ ಆರಂಭಿಸಿ ನಾಯಕ ನಟನಾಗಿ ಬೆಳೆದು ನಿಂತಿರುವ ಶರಣ್ ರವರ ಜರ್ನಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ.